ಉಡುಪಿಯ ಶೀರೂರು ಪರ್ಯಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಷ್ಟಮಠಾಧೀಶರ ಅನುಪಸ್ಥಿತಿಯಲ್ಲಿ ಪುತ್ತಿಗೆ ಶ್ರೀಗಳು ಏಕಾಂಗಿಯಾಗಿ ತಮ್ಮ ಪೂಜಾ ಅವಧಿಯನ್ನ ಪೂರೈಸಿದ್ದಾರೆ. ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಂಥ ಶೀರೂರು ಮಠಕ್ಕೆ ನೇಮಕಗೊಂಡಿರುವ ಯುವ ಯತಿ ವೇದವರ್ಧನ ತೀರ್ಥರು ಇದೀಗ ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದಾರೆ. ನಾಳೆ ವೇದವರ್ಧನ ತೀರ್ಥರ ಪುರ ಪ್ರವೇಶ ನಡೆಯಲಿದೆ. ಉಡುಪಿ ಪರ್ಯಾಯ ಪುರ ಪ್ರವೇಶಕ್ಕೆ ವೈಭವದ ತಯಾರಿ ನಡೆದಿದೆ. ಈ ನಡುವೆ ಈ ಪರ್ಯಾಯ ಮಹೋತ್ಸವಕ್ಕೆ ಸರ್ಕಾರದ ಅನುದಾನ ಯಾಕಿಲ್ಲ ಅನ್ನುವ ಪ್ರಶ್ನೆ ಈಗ ಸ್ಥಳೀಯರದ್ದಾಗಿದೆ. ಆದರೆ ಸ್ಥಳೀಯ ತೆರಿಗೆ ಸಂಗ್ರಹದ ಹಣದ ಪೈಕಿ 6 ಕೋಟಿ ರೂಪಾಯಿ ಬಳಕೆಗೆ ಸರ್ಕಾರ ಅವಕಾಶ ನೀಡಿದೆ. ಈ ಎಲ್ಲಾ ಬೆಳವಣಿಗೆ ಬಗ್ಗೆ ವಿವರವನ್ನ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು. ಉಡುಪಿಯ ಶೀರೂರು ಮಠದ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಲವು ಕಾರಣಗಳಿಗೆ ಈ ಪರ್ಯಾಯ ಗಮನ ಸೆಳೆದಿರುವಂಥದ್ದು. ಜನವರಿ 18ನೇ ತಾರೀಕು ಮುಂಜಾನೆಯ ವೇಳೆ ಈಗ ನಾವು ನಿಂತಿರುವ ಸ್ಥಳ ಏನಿದೆ ಇಲ್ಲಿಂದಲೇ ಅಂದರೆ ಈ ಜೋಡುಕಟ್ಟೆಯಿಂದಲೇ ಈ ಪರ್ಯಾಯದ ಮೆರವಣಿಗೆ ಆರಂಭ ಆಗುವಂಥದ್ದು. ಈ ಪರ್ಯಾಯ ಹಲವು ಕಾರಣಗಳಿಗೆ ಗಮನ ಸೆಳೆದಿದೆ. ಒಂದು ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ವೇದವರ್ಧನ ತೀರ್ಥರು ಇದೇ ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀವರ ತೀರ್ಥರು ಅಸುನೀಗಿದ ವಿಚಾರ ಎಲ್ಲರಿಗೂ ಗೊತ್ತಿದೆ. ಹಲವು ವಿವಾದಗಳಿಗೆ ಕಾರಣವಾಗಿದ್ದ ಅವರ ಸಾವಿನ ನಂತರ ಶೀರೂರು ಮಠ ಅನಾಥವಾಗಿತ್ತು. ಅಂತಹ ಸಂದರ್ಭದಲ್ಲಿ ದ್ವಂದ್ವ ಮಠವಾದ ಸೋದೆ ಮಠದ ಶ್ರೀಗಳ ಮುತುವರ್ಜಿಯಲ್ಲಿ ವೇದವರ್ಧನ ತೀರ್ಥರ ನೇಮಕ ಆಗುತ್ತೆ. ಆ ನಂತರದಲ್ಲಿ ಅವರೊಬ್ಬರು ಪ್ರಬುದ್ಧ ಯತಿಯಾಗಿ ಬೆಳೀತಾರೆ. ಆ ನಂತರ ಅವರು ಪಟ್ಟಕ್ಕೆ ಏರ್ತಾ ಇರುವಂಥದ್ದು. ಇದೇ ಮೊದಲ ಬಾರಿಗೆ ಅವರು ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಗಮನ ಸೆಳೆದಿರುವಂತಹ ವಿಚಾರ. ಹಲವು ವಿವಾದಗಳ ಕಾರಣಕ್ಕೆ ಶೀರೂರು ಮಠ ಯಾವತ್ತೂ ಸುದ್ದಿಯಲ್ಲಿ ಇತ್ತು. ಈಗ ಒಂದು ಸಂಭ್ರಮದಿಂದ ಶೀರೂರು ಮಠದ ಭಕ್ತರು ಮತ್ತೆ ಸೇರಿಕೊಳ್ಳುವುದಕ್ಕೆ ಒಂದು ಅವಕಾಶ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಕಾರಣ. ಈ ಒಂದು ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ನಡೆಯುವಂತಹ ಪುರಪ್ರವೇಶ ಅಂದರೆ ಇಡೀ ಲೋಕ ಸಂಚಾರವನ್ನು ಮಾಡಿದ ನಂತರ, ದೇಶ ಸಂಚಾರವನ್ನು ಮಾಡಿದ ನಂತರ ವೇದವರ್ಧನ ತೀರ್ಥರು ಇದೇ ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ ಪುರಪ್ರವೇಶ ಮಾಡುವಂತಹ ದಿನ ಶುಕ್ರವಾರ. ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಮಠಗಳು ಜೋಡುಕಟ್ಟೆಯಿಂದ ಪುರಪ್ರವೇಶವನ್ನು ಮಾಡಿದರೆ, ಶೀರೂರು ಮಠದವರು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಆವರಣದಿಂದ ಶೀರೂರು ಮಠದವರೆಗೆ ಮೆರವಣಿಗೆಯಲ್ಲಿ ಸಾಗಿ ಪುರಪ್ರವೇಶ ಮಾಡುವಂಥದ್ದು ಸಂಪ್ರದಾಯದಿಂದ ನಡೆದು ಬಂದಿರುವಂಥದ್ದು. ಸೊ ಎಲ್ಲ ಮಾರ್ಗ ಮಧ್ಯದಲ್ಲಿ ಏನು ಸ್ವಾಗತ ಕಮಾನುಗಳನ್ನು ಹಾಕಿ ವಿಶೇಷ ಅಲಂಕಾರಗಳನ್ನು ಮಾಡಿ ಎಲ್ಲ ಸಿದ್ಧತೆಗಳನ್ನು ಈ ಬಾರಿಯ ಪರ್ಯಾಯಕ್ಕೆ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಧರ್ಮಸ್ಥಳ ಕ್ಷೇತ್ರದ ವಿಶೇಷ ಮುತುವರ್ಜಿಯಲ್ಲಿ ಈ ಬಾರಿ ನಗರಾಲಂಕಾರವನ್ನು ವ್ಯವಸ್ಥೆ ಮಾಡಿರುವಂಥದ್ದು. ಸ್ವಾಗತ ಗೋಪುರಗಳಿರ್ಬೋದು, ಕಮಾನುಗಳಿರ್ಬೋದು, ದೀಪಾಲಂಕಾರ ಇರ್ಬೋದು, ಪ್ರತಿಯೊಂದು ಕೂಡ ಗಮನ ಸೆಳೀತಾ ಇದೆ. ಉಡುಪಿ ನಗರಸಭೆಯವರು ವಿಶೇಷ ಮುತುವರ್ಜಿ ವಹಿಸಿ ಇದನ್ನೊಂದು ನಾಡ ಹಬ್ಬದ ಸ್ವರೂಪ ಕೊಡುವ ದೃಷ್ಟಿಯಿಂದ 50 ಲಕ್ಷ ವೆಚ್ಚದಲ್ಲಿ ದೀಪಾಲಂಕಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು ಪರ್ಯಾಯ ಮತ್ತು ಪುರ ಪ್ರವೇಶಕ್ಕೆ ಸಂಬಂಧಪಟ್ಟ ವಿಚಾರ. ಇನ್ನು ಶೀರೂರು ಪರ್ಯಾಯದ ವಿಶೇಷತೆಗಳಿಗೆ ನಾವು ಬರೋದಾದರೆ ಮತ್ತು ಈಗ ಮುಗಿತಾ ಇರುವಂಥ ಪರ್ಯಾಯದ ವಿಚಾರವನ್ನು ನಾವು ಹೇಳೋದಾದರೆ, ಪುತ್ತಿಗೆ ಮಠದ ಪರ್ಯಾಯ ಒಬ್ಬ ಏಕ ವ್ಯಕ್ತಿಯಾಗಿ ಅವರು ಈ ಪರ್ಯಾಯವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ವಿದೇಶಯಾನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಯಾವುದೇ ಅಷ್ಟಮಠಾಧೀಶರು ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಒಂದು ಪದ್ಧತಿ ಇಲ್ಲ. ಸೊ ಏಕಾಂಗಿಯಾಗಿ ತಮ್ಮ ಶಿಷ್ಯರ ಜೊತೆಗೂಡಿ ಅವರು ತಮ್ಮ ಪರ್ಯಾಯವನ್ನು ಪೂರೈಸಿದ್ದಾರೆ. ವಿದೇಶಯಾನದ ಕಾರಣಕ್ಕೆ ಅವರು ಈ ರೀತಿ ಮಾಡಬೇಕಾಗಿ ಬಂದಿತ್ತು. ಇದು ಸಂಪ್ರದಾಯಗಳಲ್ಲಿ ಅವಕಾಶ ಇಲ್ಲ ಅನ್ನುವ ಕಾರಣಕ್ಕೆ ಅಷ್ಟಮಠಾಧೀಶರು ಅವರನ್ನು ಹೊರಗಿಟ್ಟಿದ್ದರು. ಸೊ ಆ ದೃಷ್ಟಿಯಿಂದ ಏಕಾಂಗಿಯಾಗಿ ಬಹಳ ಅದ್ಧೂರಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಒಳಗೊಂಡಂತೆ ದೊಡ್ಡ ದೊಡ್ಡ ಗಣ್ಯರನ್ನು ಕರೆಸಿಕೊಂಡು ಅದ್ದೂರಿಯಾಗಿ ತಮ್ಮ ಪರ್ಯಾಯವನ್ನು ಪುತ್ತಿಗೆ ಶ್ರೀಗಳು ಪೂರೈಸಿದ್ದಾರೆ. ಇನ್ನು ಬರುವಂಥದ್ದು ಶೀರೂರು ಮಠದ ಪರ್ಯಾಯ. ಸೊ ಇದರಲ್ಲಿ ಅಷ್ಟಮಠಾಧೀಶರಿಗೆಲ್ಲ ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಆಮಂತ್ರಿತ ಅಷ್ಟಮಠಾಧೀಶರ ಉಪಸ್ಥಿತಿಯಲ್ಲಿ ಈ ಪರ್ಯಾಯವನ್ನು ನಡೆಸ್ತೇವೆ ಅನ್ನುವಂಥ ಮಾತನ್ನು ಶೀರೂರು ಮಠದ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಇನ್ನು 10 ದಿನದಲ್ಲಿ ಆ ಒಂದು ಪರ್ಯಾಯದ ಸಂಭ್ರಮವನ್ನು, ನಾಡ ಹಬ್ಬದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ರಾಜ್ಯವೇ ಕಾಯ್ತಾ ಇದೆ. ಮಾಧ್ವ ಸಂಪ್ರದಾಯದ ಈ ಅಪರೂಪದ ಒಂದು ಸಾಂಪ್ರದಾಯಿಕ ಆಚರಣೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನ ಭಾಗಿಯಾಗುವವರಿದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.